ನಾಡು ಕಂಡಂಥ ಅಪರೂಪದ ಅಂತಲ್ಲ, ಇಡೀ ನಾಡು ಕಂಡಂಥ ಮಹಾನ್ ಸಾಹಿತಿಗಳು. ಅದರಲ್ಲೂ ಸಾಗರದ ಒಂದು ಕಿರೀಟವನ್ನು ಕೊಟ್ಟಂಥ, ಸಾಗರಕ್ಕೆ ಕೀರ್ತಿ ತಂದಂಥ, ಇಡೀ ರಾಜ್ಯದ ಹೆಸರುವಾಸಿಯಾಗಿರುವಂಥ ಮಹಾನ್ ಸಾಹಿತಿಗಳಂಥ ನಾಡ್ ಡಿಸೋಜ ಅವರು ಇವತ್ತು ಇನ್ನಿಲ್ಲ ಅಂತ ಭಾಳ ನೋವಾಗುತ್ತೆ. ಇಡೀ ಕರ್ನಾಟಕದ ಜನರಿಗೆ ಚಿರಪರಿಚಿತರಾದಂಥವರು. 80ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೇಂದ್ರ ಪ್ರಶಸ್ತಿಗಳನ್ನು ಪಡೆದು ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿಗಳಾಗಿದ್ದರು. ಸರಳ ಸಜ್ಜನಿಕೆಯ ಸಮಾಜದ ತಿದ್ದುಪಡಿಯನ್ನು ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಪರಿಸರದ ಬಗ್ಗೆ ಭಾಳ ಕಾಳಜಿ ಇದ್ದಂಥವ್ರು ಮತ್ತು ರೈಲ್ವೆ ಹೋರಾಟಗಳನ್ನು ಆ ಕಾಲದಲ್ಲಿ ಅವರು ಮಾಡಿದರು. ಅಂದರೆ ಜನರಿಗೆ ಅನುಕೂಲ ಆಗುವಂಥ ಇದರಲ್ಲೂ ಸಹ ಭಾಗವಹಿಸುವಂಥ ಒಬ್ಬ ವ್ಯಕ್ತಿಯಾಗಿ ಅವರು ಹಿಂದೆ PWDಯಲ್ಲಿ ಏನು ನೌಕರಾಗಿದ್ದರಂತೆ. ಆನಂತರ ನಿವೃತ್ತಿ ನಂತರ ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿ ಇಡೀ ಕರ್ನಾಟಕಕ್ಕೆ ಒಂದು ಹೆಸರು ತರುವಂತಾಯಿತು. ಅವ್ರು ಬರೆದಿರುವ ಹಲವಾರು ಪುಸ್ತಕದಲ್ಲಿ ಕೆಲವೊಂದು ಸಿನಿಮಾಗಳು ಆಗಿದ್ದಾವೆ. ಸಿನಿಮಾ ಅವು ಸಹ ಹಿಟ್ಟಾಗಿದ್ದಾವೆ. ಅಂತ ಒಂದು ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅಂದಾಗ ನಾವು ಸಾಗರದಲ್ಲೇ ಇದ್ದಂಥದ್ದು. ನಾನು ಆವಾಗ ಕಾಗೋಡು ಸಾಹೇಬ್ರ ಮನೆ ಹತ್ರ ಇದ್ದಾಗ ನಾನು ಅವ್ರ ಪಕ್ಕದಲ್ಲೇ ನಮ್ಮ ಮನೆ ಇತ್ತು. ಆ ಬಾಲ್ಯದಲ್ಲೇ ನಾನು ನೋಡಿದಂಥವನು. ಭಾಳ ಸಜ್ಜನ ಒಬ್ಬ ವ್ಯಕ್ತಿಯವರು. ಯಾರು ಜೊತೆಗೆ ಯಾರು ಮಾತಾಡಿದ್ರೆ ಮಾತ್ರ ಮಾತಾಡ್ತಿದ್ರಲ್ಲ, ಮಾತಾಡ್ತಾರಲ್ಲ, ಅವರೊಟ್ಟಿಗೆ ಅವ್ರು ಹೋಗ್ತಾಯಿದ್ರು. ತುಂಬ ಒಳ್ಳೆಯ ವ್ಯಕ್ತಿ ಆಗಿದ್ದರು. ಇವತ್ತು ಭಾಳ ನೋವಾಗುತ್ತೆ. ಇವತ್ತು ನಮ್ಮ ತಾಲೂಕಿಗೆ ಒಂದು ಕೊಡುಗೆ ಇತ್ತು, ಇವತ್ತು ನಷ್ಟವಾಗಿದೆ ಅಂತ ನಾವು ಅನ್ನಿಸ್ತೀವಿ. ರಾಜ್ಯಕ್ಕೆ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನ ನಾನು ಕೇಳ್ಕೊಳ್ತೀನಿ. ಸರ್, ಏನು ಪ್ರಕ್ರಿಯೆ ಆಗ್ಬೋದು ಸರ್ ಸಾಗರದಲ್ಲಿ ಸಾರ್ವಜನಿಕ ದರ್ಶನಕ್ಕೆಲ್ಲ? ಇವತ್ತು ಬರುತ್ತೆ, ಇವತ್ತು ಮಧ್ಯಾಹ್ನ ಏನೋ ಬರುತ್ತೆ ಅಂತ ಹೇಳ್ತಾರೆ. ಮಂಗಳೂರಿಂದ ಬಂದರೆ ಅವ್ರ ಮನೆಯಲ್ಲಿ ಏನು ಹೇಳ್ತಾರೆ ತೀರ್ಮಾನ ಮಾಡಿ, ಆ ನಂತರ ಸಾಗರದಲ್ಲಿ ನಾಳೆ ಅವರಿಗೆ ಗಾಂಧಿ ಮೈದಾನದಲ್ಲಿ ಜನರಿಗೆ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಯೋಚನೆ ಮಾಡಿದ್ದೀವಿ. ನೋಡ್ಬೇಕು, ಶಾಲೆ ಕಾಲೇಜಿಗೆ ರಜೆ ಕೊಡ್ಬೇಕು, ಸಾಗರದಲ್ಲೇ ನೋಡ್ತೀವಿ. ಅದು ಸರ್ಕಾರ ಆದೇಶ ಕೊಟ್ಟರೆ ಮಾತ್ರ. ಇಲ್ಲಾಂದರೆ ನಾವು ಯಾವ ಥರ ಮಾಡಬೇಕು, ತಾಲೂಕಲ್ಲಿ ಏನು ಮಾಡಬೇಕು ಅದು ನಾವು ಮಾಡಿಕೊಡ್ತೀವಿ. ಸರ್, ವಿಶೇಷವಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತಿದ್ರು. ಎಲ್ಲ ಅದೇ ಹೇಳಿದ್ನಲ್ಲ, ಜನರ ರೈಲ್ವೆ ಹೋರಾಟದ ಪರವಾಗಿ ಧ್ವನಿ ಎತ್ತಿದ್ರು, ಶರಾವತಿ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತಿದ್ರು. ಜನರಿಗೆ ಬದುಕಿಗೆ ಆಗುವಂಥದ್ದು ಯಾವುದಾದ್ರು ಇದ್ದರೆ ಅದಕ್ಕೆ ಧ್ವನಿಯಾಗಿ ಬರ್ತಾಯಿದ್ರು. ಅದೇ ನಾನು ಸಾಹಿತಿ, ನಾನು ಹಾಗೆ ಹೀಗೆ ಅಂತ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಜನರ ಜೊತೆ ಇರ್ತಿದ್ರು ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದರು. ಜನಸಾಮಾನ್ಯರಿಗೆ ಸಿಗುವಂಥ ವ್ಯಕ್ತಿ. ಒಬ್ಬ ಭಾಳ ಬಡ ಕುಟುಂಬದಲ್ಲಿ ಬಂದರೂ ಸಹ, ಕ್ರಿಶ್ಚಿಯನ್ ಕುಟುಂಬದಲ್ಲಿ ಬಂದರೂ ಸಹ ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿದೆಯಲ್ಲ, ಇದು ದೊಡ್ಡ ಸಾಧನೆ ನಿಜವಾಗಲು. ಅಂಥ ಒಬ್ಬ ಹೋರಾಟಗಾರರು ಇಲ್ಲ ಅಂತ ಅರ್ಥ. ಈಗ ಹೋರಾಟಗಾರರು ಸಾಹಿತಿಗಳು ಎರಡೂ ಸೇರಿದಂಥವರು. ನಮ್ಮ ತಾಲೂಕಿಗೆ ಭಾಳ ನಷ್ಟ ಆಗಿದೆ ಅಂತ ನೋವುಂಟಾಗಿದೆ. ಈ ನಾಡು ಕಂಡಂಥ ಅಪರೂಪದ ಅಂತಲ್ಲ, ಇಡೀ ನಾಡು ಕಂಡಂಥ ಮಹಾನ್ ಸಾಹಿತಿಗಳು. ಅದರಲ್ಲೂ ಸಾಗರದ ಒಂದು ಕಿರೀಟವನ್ನು ಕೊಟ್ಟಂಥ, ಸಾಗರಕ್ಕೆ ಕೀರ್ತಿ ತಂದಂಥ, ಇಡೀ ರಾಜ್ಯದ ಹೆಸರುವಾಸಿಯಾಗಿರುವಂಥ ಮಹಾನ್ ಸಾಹಿತಿಗಳಂಥ ನಾಡ್ ಡಿಸೋಜ ಅವರು ಇವತ್ತು ಇನ್ನಿಲ್ಲ ಅಂತ ಭಾಳ ನೋವಾಗುತ್ತೆ. ಇಡೀ ಕರ್ನಾಟಕದ ಜನರಿಗೆ ಚಿರಪರಿಚಿತರಾದಂಥವರು. 80ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೇಂದ್ರ ಪ್ರಶಸ್ತಿಗಳನ್ನು ಪಡೆದು ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿಗಳಾಗಿದ್ದರು. ಸರಳ ಸಜ್ಜನಿಕೆಯ ಸಮಾಜದ ತಿದ್ದುಪಡಿಯನ್ನು ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಪರಿಸರದ ಬಗ್ಗೆ ಭಾಳ ಕಾಳಜಿ ಇದ್ದಂಥವ್ರು ಮತ್ತು ರೈಲ್ವೆ ಹೋರಾಟಗಳನ್ನು ಆ ಕಾಲದಲ್ಲಿ ಅವರು ಮಾಡಿದರು. ಅಂದರೆ ಜನರಿಗೆ ಅನುಕೂಲ ಆಗುವಂಥ ಇದರಲ್ಲೂ ಸಹ ಭಾಗವಹಿಸುವಂಥ ಒಬ್ಬ ವ್ಯಕ್ತಿಯಾಗಿ ಅವರು ಹಿಂದೆ PWDಯಲ್ಲಿ ಏನು ನೌಕರಾಗಿದ್ದರಂತೆ. ಆನಂತರ ನಿವೃತ್ತಿ ನಂತರ ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿ ಇಡೀ ಕರ್ನಾಟಕಕ್ಕೆ ಒಂದು ಹೆಸರು ತರುವಂತಾಯಿತು. ಅವ್ರು ಬರೆದಿರುವ ಹಲವಾರು ಪುಸ್ತಕದಲ್ಲಿ ಕೆಲವೊಂದು ಸಿನಿಮಾಗಳು ಆಗಿದ್ದಾವೆ. ಸಿನಿಮಾ ಅವು ಸಹ ಹಿಟ್ಟಾಗಿದ್ದಾವೆ. ಅಂತ ಒಂದು ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅಂದಾಗ ನಾವು ಸಾಗರದಲ್ಲೇ ಇದ್ದಂಥದ್ದು. ನಾನು ಆವಾಗ ಕಾಗೋಡು ಸಾಹೇಬ್ರ ಮನೆ ಹತ್ರ ಇದ್ದಾಗ ನಾನು ಅವ್ರ ಪಕ್ಕದಲ್ಲೇ ನಮ್ಮ ಮನೆ ಇತ್ತು. ಆ ಬಾಲ್ಯದಲ್ಲೇ ನಾನು ನೋಡಿದಂಥವನು. ಭಾಳ ಸಜ್ಜನ ಒಬ್ಬ ವ್ಯಕ್ತಿಯವರು. ಯಾರು ಜೊತೆಗೆ ಯಾರು ಮಾತಾಡಿದ್ರೆ ಮಾತ್ರ ಮಾತಾಡ್ತಿದ್ರಲ್ಲ, ಮಾತಾಡ್ತಾರಲ್ಲ, ಅವರೊಟ್ಟಿಗೆ ಅವ್ರು ಹೋಗ್ತಾಯಿದ್ರು. ತುಂಬ ಒಳ್ಳೆಯ ವ್ಯಕ್ತಿ ಆಗಿದ್ದರು. ಇವತ್ತು ಭಾಳ ನೋವಾಗುತ್ತೆ. ಇವತ್ತು ನಮ್ಮ ತಾಲೂಕಿಗೆ ಒಂದು ಕೊಡುಗೆ ಇತ್ತು, ಇವತ್ತು ನಷ್ಟವಾಗಿದೆ ಅಂತ ನಾವು ಅನ್ನಿಸ್ತೀವಿ. ರಾಜ್ಯಕ್ಕೆ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನ ನಾನು ಕೇಳ್ಕೊಳ್ತೀನಿ. ಸರ್, ಏನು ಪ್ರಕ್ರಿಯೆ ಆಗ್ಬೋದು ಸರ್ ಸಾಗರದಲ್ಲಿ ಸಾರ್ವಜನಿಕ ದರ್ಶನಕ್ಕೆಲ್ಲ? ಇವತ್ತು ಬರುತ್ತೆ, ಇವತ್ತು ಮಧ್ಯಾಹ್ನ ಏನೋ ಬರುತ್ತೆ ಅಂತ ಹೇಳ್ತಾರೆ. ಮಂಗಳೂರಿಂದ ಬಂದರೆ ಅವ್ರ ಮನೆಯಲ್ಲಿ ಏನು ಹೇಳ್ತಾರೆ ತೀರ್ಮಾನ ಮಾಡಿ,
ಆ ನಂತರ ಸಾಗರದಲ್ಲಿ ನಾಳೆ ಅವರಿಗೆ ಗಾಂಧಿ ಮೈದಾನದಲ್ಲಿ ಜನರಿಗೆ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಯೋಚನೆ ಮಾಡಿದ್ದೀವಿ. ನೋಡ್ಬೇಕು, ಶಾಲೆ ಕಾಲೇಜಿಗೆ ರಜೆ ಕೊಡ್ಬೇಕು, ಸಾಗರದಲ್ಲೇ ನೋಡ್ತೀವಿ. ಅದು ಸರ್ಕಾರ ಆದೇಶ ಕೊಟ್ಟರೆ ಮಾತ್ರ, ಇಲ್ಲಾಂದರೆ ನಾವು ಯಾವ ಥರ ಮಾಡಬೇಕು, ತಾಲೂಕಲ್ಲಿ ಏನು ಮಾಡಬೇಕು ಅದು ನಾವು ಮಾಡಿಕೊಡ್ತೀವಿ. ಸರ್, ವಿಶೇಷವಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತಿದೆ. ಎಲ್ಲ ಅದೇ ಹೇಳಿದ್ನಲ್ಲ, ಜನರ ರೈಲ್ವೆ ಹೋರಾಟದ ಪರವಾಗಿ ಧ್ವನಿ ಎತ್ತಿದ್ರು, ಶರಾವತಿ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತಿದ್ರು. ಜನರಿಗೆ ಬದುಕಿಗೆ ಆಗುವಂಥದ್ದು ಯಾವುದಾದ್ರು ಇದ್ದರೆ ಅದಕ್ಕೆ ಧ್ವನಿಯಾಗಿ ಬರ್ತಾಯಿದ್ರು. ಅದೇ ನಾನು ಸಾಹಿತಿ, ನಾನು ಹಾಗೆ ಹೀಗೆ ಅಂತ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಜನರ ಜೊತೆ ಇರ್ತಿದ್ರು ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದರು, ಜನಸಾಮಾನ್ಯರಿಗೆ ಸಿಗುವಂಥ ವ್ಯಕ್ತಿ. ಒಬ್ಬ ಭಾಳ ಬಡ ಕುಟುಂಬದಲ್ಲಿ ಬಂದರೂ ಸಹ, ಕ್ರಿಶ್ಚಿಯನ್ ಕುಟುಂಬದಲ್ಲಿ ಬಂದರೂ ಸಹ ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿದೆಯಲ್ಲ, ಇದು ದೊಡ್ಡ ಸಾಧನೆ ನಿಜವಾಗಲು. ಅಂಥ ಒಬ್ಬ ಹೋರಾಟಗಾರರು ಇಲ್ಲ ಅಂತ ಅರ್ಥ. ಈಗ ಹೋರಾಟಗಾರರು ಸಾಹಿತಿಗಳು ಎರಡೂ ಸೇರಿದಂಥವರು ನಮ್ಮ ತಾಲೂಕಿಗೆ ಭಾಳ ನಷ್ಟ ಆಗಿದೆ ಅಂತ ನೋವು ಉಂಟಾಗಿದೆ. ಈ ನಾಡು ಕಂಡಂಥ ಅಪರೂಪದ ಅಂತಲ್ಲ, ಇಡೀ ನಾಡು ಕಂಡಂಥ ಮಹಾನ್ ಸಾಹಿತಿಗಳು, ಅದರಲ್ಲೂ ಸಾಗರದ ಒಂದು ಕಿರೀಟವನ್ನು ಕೊಟ್ಟಂಥ, ಸಾಗರಕ್ಕೆ ಕೀರ್ತಿ ತಂದಂಥ, ಇಡೀ ರಾಜ್ಯದ ಹೆಸರುವಾಸಿಯಾಗಿರುವಂಥ ಮಹಾನ್ ಸಾಹಿತಿಗಳಂಥ ನಾಡ್ ಡಿಸೋಜ ಅವರು ಇವತ್ತು ಇನ್ನಿಲ್ಲ ಅಂತ ಭಾಳ ನೋವಾಗುತ್ತೆ. ಇಡೀ ಕರ್ನಾಟಕದ ಜನರಿಗೆ ಚಿರಪರಿಚಿತರಾದಂಥವರು, 80ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೇಂದ್ರ ಪ್ರಶಸ್ತಿಗಳನ್ನು ಪಡೆದು ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿಗಳಾಗಿದ್ದರು. ಸರಳ ಸಜ್ಜನಿಕೆಯ, ಸಮಾಜದ ತಿದ್ದುಪಡಿಯನ್ನು ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಪರಿಸರದ ಬಗ್ಗೆ ಭಾಳ ಕಾಳಜಿ ಇದ್ದಂಥವ್ರು ಮತ್ತು ರೈಲ್ವೆ ಹೋರಾಟಗಳನ್ನು ಆ ಕಾಲದಲ್ಲಿ ಅವರು ಮಾಡಿದರು. ಅಂದರೆ ಜನರಿಗೆ ಅನುಕೂಲ ಆಗುವಂಥ ಇದರಲ್ಲೂ ಸಹ ಭಾಗವಹಿಸುವಂಥ ಒಬ್ಬ ವ್ಯಕ್ತಿಯಾಗಿ ಅವರು ಹಿಂದೆ PWDಯಲ್ಲಿ ಏನು ನೌಕರಾಗಿದ್ದರಂತೆ. ಆನಂತರ ನಿವೃತ್ತಿ ನಂತರ ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿ ಇಡೀ ಕರ್ನಾಟಕಕ್ಕೆ ಒಂದು ಹೆಸರು ತರುವಂತಾಯಿತು. ಅವ್ರು ಬರೆದಿರುವ ಹಲವಾರು ಪುಸ್ತಕದಲ್ಲಿ ಕೆಲವೊಂದು ಸಿನಿಮಾಗಳು ಆಗಿದ್ದಾವೆ, ಸಿನಿಮಾ ಅವು ಸಹ ಹಿಟ್ಟಾಗಿದ್ದಾವೆ. ಅಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅಂದಾಗ, ನಾವು ಸಾಗರದಲ್ಲೇ ಇದ್ದಂಥದ್ದು. ನಾನು ಆವಾಗ ಕಾಗೋಡು ಸಾಹೇಬ್ರ ಮನೆ ಹತ್ರ ಇದ್ದಾಗ ನಾನು ಅವ್ರ ಪಕ್ಕದಲ್ಲೇ ನಮ್ಮ ಮನೆ ಇತ್ತು. ಆ ಬಾಲ್ಯದಲ್ಲೇ ನಾನು ನೋಡಿದಂಥವನು. ಭಾಳ ಸಜ್ಜನ ಒಬ್ಬ ವ್ಯಕ್ತಿಯವರು. ಯಾರು ಜೊತೆಗೆ ಯಾರು ಮಾತಾಡಿದ್ರೆ ಮಾತ್ರ ಮಾತಾಡ್ತಿದ್ರಲ್ಲ, ಮಾತಾಡ್ತಿಲ್ಲ, ಅವರೊಟ್ಟಿಗೆ ಅವ್ರು ಹೋಗ್ತಾಯಿದ್ರು. ತುಂಬ ಒಳ್ಳೆಯ ವ್ಯಕ್ತಿ ಆಗಿದ್ದರು. ಇವತ್ತು ಭಾಳ ನೋವಾಗುತ್ತೆ. ಇವತ್ತು ನಮ್ಮ ತಾಲೂಕಿಗೆ ಒಂದು ಕೊಡುಗೆ ಇತ್ತು, ಇವತ್ತು ನಷ್ಟವಾಗಿದೆ ಅಂತ ನಾವು ಅನ್ನಿಸ್ತೀವಿ. ರಾಜ್ಯಕ್ಕೆ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನ ನಾನು ಕೇಳ್ಕೊಳ್ತೀನಿ. ಸರ್, ಏನು ಪ್ರಕ್ರಿಯೆ ಆಗ್ಬೋದು ಸರ್ ಸಾಗರದಲ್ಲಿ ಸಾರ್ವಜನಿಕ ದರ್ಶನಕ್ಕೆಲ್ಲ? ಇವತ್ತು ಬರುತ್ತೆ, ಇವತ್ತು ಮಧ್ಯಾಹ್ನ ಏನೋ ಬರುತ್ತೆ ಅಂತ ಹೇಳ್ತಾರೆ ಮಂಗಳೂರಿಂದ. ಬಂದರೆ ಅವ್ರ ಮನೆಯಲ್ಲಿ ಏನು ಹೇಳ್ತಾರೆ ತೀರ್ಮಾನ ಮಾಡಿ, ಆ ನಂತರ ಸಾಗರದಲ್ಲಿ ನಾಳೆ ಅವರಿಗೆ ಗಾಂಧಿ ಮೈದಾನದಲ್ಲಿ ಜನರಿಗೆ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಯೋಚನೆ ಮಾಡಿದ್ದೀವಿ. ನೋಡ್ಬೇಕು, ಶಾಲೆ ಕಾಲೇಜಿಗೆ ರಜೆ ಕೊಡ್ಬೇಕು, ಸಾಗರದಲ್ಲೇ ನೋಡ್ತೀವಿ. ಅದು ಸರ್ಕಾರ ಆದೇಶ ಕೊಟ್ಟರೆ ಮಾತ್ರ, ಇಲ್ಲಾಂದರೆ ನಾವು ಯಾವ ಥರ ಮಾಡಬೇಕು, ತಾಲೂಕಲ್ಲಿ ಏನು ಮಾಡಬೇಕು ಅದು ನಾವು ಮಾಡಿಕೊಡ್ತೀವಿ. ಸರ್, ವಿಶೇಷವಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತಿದೆ. ಎಲ್ಲ ಅದೇ ಹೇಳಿದ್ನಲ್ಲ, ಜನರ ರೈಲ್ವೆ ಹೋರಾಟದ ಪರವಾಗಿ ಧ್ವನಿ ಎತ್ತಿದ್ರು, ಶರಾವತಿ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತಿದ್ರು. ಜನರಿಗೆ ಬದುಕಿಗೆ ಆಗುವಂಥದ್ದು ಯಾವುದಾದ್ರು ಇದ್ದರೆ ಅದಕ್ಕೆ ಧ್ವನಿಯಾಗಿ ಬರ್ತಾಯಿದ್ರು. ಅದೇ ನಾನು ಸಾಹಿತಿ, ನಾನು ಹಾಗೆ ಹೀಗೆ ಅಂತ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಜನರ ಜೊತೆ ಇರ್ತಿದ್ರು ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದರು, ಜನಸಾಮಾನ್ಯರಿಗೆ ಸಿಗುವಂಥ ವ್ಯಕ್ತಿ. ಒಬ್ಬ ಭಾಳ ಬಡ ಕುಟುಂಬದಲ್ಲಿ ಬಂದರೂ ಸಹ, ಕ್ರಿಶ್ಚಿಯನ್ ಕುಟುಂಬದಲ್ಲಿ ಬಂದರೂ ಸಹ ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿದೆಯಲ್ಲ, ಇದು ದೊಡ್ಡ ಸಾಧನೆ ನಿಜವಾಗಲು. ಅಂಥ ಒಬ್ಬ ಹೋರಾಟಗಾರರು ಇಲ್ಲ ಅಂತ ಅರ್ಥ. ಈಗ ಹೋರಾಟಗಾರರು ಸಾಹಿತಿಗಳು ಎರಡೂ ಸೇರಿದಂಥವರು ನಮ್ಮ ತಾಲೂಕಿಗೆ ಭಾಳ ನಷ್ಟ ಆಗಿದೆ ಅಂತ ನೋವು ಉಂಟಾಗಿದೆ.